ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದಾಗ ವಾಸದತ್ತ ಸಿಮೆಂಟ್ ಫ್ಯಾಕ್ಟರಿ ಅದ. ಸಿಮೆಂಟ್ ಫ್ಯಾಕ್ಟರಿ 40 ವರ್ಷದಿಂದ ಸತತವಾಗಿ ಕಂಟಿನ್ಯೂ ಚಾಲು ಅದ. ಅದ್ರ ಬಗಲಾಗಿ ಒಂದು ಇಂಜಂಪಳ್ಳಿ ಅಂತ ಒಂದು ಸಣ್ಣ ಹಳ್ಳಿ ಬರ್ತದ. ಆ ಹಳ್ಳಿದಾಗೆ ಇರುವಂತಹ ಎಲ್ಲ ಕುಟುಂಬಗಳು ಅಲ್ಲಿ 100 ಚಿಲ್ಲರ್ ಕುಟುಂಬಗಳವ. 50 ಮಂದಿಗೆ ಆಲ್ರೆಡಿ ಅವ್ರಿಗೆ ಏನ್ ಪರಿಹಾರ ಕೊಡಬೇಕು ಕೊಟ್ಟಾರ. ಇನ್ನ 51 ಜನ ಕುಟುಂಬಕ್ಕೂ ಪರಿಹಾರ ಕೊಡ್ತೀನಿ ಅಂದಿದ್ರು ವಾಸದತ್ತ ಸಿಮೆಂಟ್ ಫ್ಯಾಕ್ಟರಿ ಅವರು. ಅದು ಏನಪ್ಪಾ ಅಂತಂದ್ರು ಪರ್ಮಿಟ್ ಒಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡ್ತೀನಿ ಅಂತ ಇವರಿಗೆ ಅಗ್ರಿಮೆಂಟ್ ಮೂಲಕ ಮಾಡಿ ಕೇಸಿ ಕೊಟ್ಟಾರ. ಕೊಟ್ಟು ಬಹಳ ವರ್ಷ ಆದ್ರೂ ಅದ್ರ ಬಗ್ಗೆ ಅವ್ರ ದನಿನೇ ಎತ್ತಲಾಗ್ಯಾರ. ಈಗ ಮೊದಲೇನು ವಾಸದತ್ತ ಇತ್ತಲ್ಲ, ಈಗ ಅಲ್ಟ್ರಾಟೆಕ್ ಆಗ್ಯದ. ಅವ್ರು ಬಂದು ನಮಗಿದು ಗೊತ್ತಿಲ್ಲ ಹಂಗ ಹಿಂಗೂ ಅಲ್ಲತ್ತಾರ. ನೋಡ್ರಿ, ಒಂದು ಊರು, ಆ ಊರೇ ಖಾಲಿ ಮಾಡಿ ಎಲ್ಲರೂ ಹೋಗ್ಯಾರ. ಅಲ್ಲಿ ಊರಂತಂದ್ಮೇಲೆ ಎಲ್ಲರೂ ಇದ್ದಿರ್ತಾರ, ಅವ್ರು ಖಾಲಿ ಮಾಡಿ ಹೋಗ್ಬಿಟ್ಟಾರ. ಈಗ ಇಷ್ಟು ಕುಟುಂಬಗಳಿಗೆ ಒಂದೊಂದು ಮನೆಗೆ ಒಂದೊಂದು ಪರ್ಮಿಟ್ ಜಾಬ್ ಕೊಟ್ಟಂದ್ರೆ ಅವ್ರ ಕುಟುಂಬಗಳು ನಡೀತಾವ. ಅದ್ರ ಸಲಕ್ಕಾಗ ಅವ್ರು ಹೋರಾಟ ಮಾಡ್ಲತ್ತಾರ. ಇವತ್ತಿಗೆ ಸತತವಾಗಿ 5 ದಿನ ಹೋರಾಟ ಆಯ್ತು. 5 ದಿನ ಹೋರಾಟದಲ್ಲಿ 9 ಮಂದಿ ಬೇವಾಸನ ಆಗ್ಯಾರ. ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಯಾರ. BP ಹೆಚ್ಚಿಗೆ ಆಗೋದು, ಕಡಿಮೆ ಆಗೋದು ಎಲ್ಲರಿಗೂ ಗೊತ್ತು. ಕಲಬುರಗಿ ಜಿಲ್ಲೆದಾಗ ಎಷ್ಟು ಬಿಸಿಲು ಇರ್ತದಂತ. ಅದ್ರಾಗ ಒಂದು ಆಯಿಗೂ ಬೇವಾಸ ಆಗಿದಳಂತ. ನೋಡೋಣ ಬರೀ, ಕೇಳೋಣ. ಆಯಿ ಎಷ್ಟು ವರ್ಷ ನಿನಗ? ಎಷ್ಟು ವರ್ಷ ಆಯಿ? ಆಯಿಗೆ ನೋಡ್ರಿ 80-85 ವರ್ಷ ವಯಸ್ಸಾವ. ನಿನ್ನೆ ಫುಲ್ ಬೇವಾಸ ಆಗಿದಳಂತ. ಸರ್ಕಾರ ದವಾಖಾನಿಗೆ ಕರ್ಕೊಂಡ್ ಹೋಗ್ಯಾರ. ನೋಡ್ರಿ, ಇಡೀ ಸೇಡಂ ತಾಲೂಕದಾಗ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ, MLAಗಳಿದ್ದೀರಿ, ಜಿಲ್ಲಾ ಪಂಚಾಯತ್ನಾಗ ಗೆದ್ದೋರಿದ್ದೀರಿ. ಈ ಫ್ಯಾಕ್ಟ್ರಿಗೆ ಸಂಬಂಧ ಬಂದಿರ್ತಾರಲ್ಲ, ಯೂನಿಯನ್ ಲೀಡರ್ ಅಂತ ಇರ್ತಾರ, ಅವ್ರನ್ನೂ ಇರ್ತಾರ. ತಹಸೀಲ್ದಾರ್ ಆಗ್ಲಿ, AC ಆಗ್ಲಿ, PSI ಆಗ್ಲಿ, ಸರ್ಕಲ್ ಆಗ್ಲಿ, ಮತ್ತ ಫ್ಯಾಕ್ಟ್ರಿದಾಗಿರೋರು ಏನು ಮೇನ್ ಅಧಿಕಾರಿಗಳು ಇರ್ತಾರಲ್ಲ, ಇವ್ರು ಎಲ್ಲರಿಗೂ ಏನು ಸಮಸ್ಯೆ ಬಗೆಹರಿಸ್ಬೇಕಲ್ಲ, ಅವ್ರೆಲ್ಲರಿಗೂ ನಿಮ್ಗೇನು ಕಾಣಲಾಗ್ಯಾವ ಏನ? ನೋಡ್ರಿ, ಇವ್ರೆಲ್ಲರೂ ಬಡವರಾರ. ಇವ್ರು ಏನು ನಿಮ್ಮ ಆಸ್ತಿ ಕೇಳತ್ತಿಲ್ಲ, ನಿಮ್ಮ ಅಂತಸ್ತು ಕೇಳತ್ತಿಲ್ಲ. ಇವ್ರು ಎಲ್ಲಿದ್ದೀರಲ್ಲ ಅಲ್ಲಿ ಮೂಲ ನಿವಾಸಿ ಆಗಿದ್ರು. ಅವರು ಮನಿ ಬಿಟ್ಟಾರ, ಜಾಗನೂ ಬಿಟ್ಟಾರ, ಎಲ್ಲ ನೀವು ಫ್ಯಾಕ್ಟ್ರಿಗೆ ಕೊಟ್ಟಾರ. ಅವ್ರು ಕೇಳತ್ತದೇನ್ ನಿಮಗೂ? ಒಂದು ಕುಟುಂಬಕ್ಕೆ ಒಂದೇ ಒಂದು ಪರ್ಮಿಟ್ ನೌಕರಿ ಕೊಡ್ರಿ ಅಂತ. ಅದು ಯಾಕೆ ಕೇಳತ್ತಾರ ಅಂತಂದ್ರೆ, ಒಬ್ರು ಪರ್ಮಿಟ್ ನೌಕರಿ ಮಾಡಿದ್ರ ಅಂದ್ರೆ ಹೆಂಡತಿ, ತಾಯಿ, ತಂದಿ, ಅಕ್ಕ, ತಂಗಿ ಅವ್ರೆಲ್ಲರಿಗೂ ಅವ್ರು ಸಾಕ್ತಾರ. ಅದಕ್ಕೆ ಕೇಳತ್ತಾರ. ನೀವ್ ಎಷ್ಟು ಕೋಟಿ ಅದನ್ನ ಸಂಪಾದನೆ ಮಾಡ್ಕರಿ ಫ್ಯಾಕ್ಟ್ರಿ, ಅದು ನಮಗ್ ಸಂಬಂಧ ಇಲ್ಲ. ಇವ್ರಿಗೆ ಬೇಕಾಗಿದ್ದೇನು? ಒಂದು ಕುಟುಂಬಕ್ಕೂ ಒಂದು ಪರ್ಮಿಟ್ ನೌಕರಿ ಕೊಡ್ಬೇಕಂತ ಕಳಕಳಿಯ ಮನವಿ ಅದ. ಶಾಂತಿ ರೀತಿಯಿಂದ ಹೋರಾಟ ಮಾಡ್ಲತ್ತಾರ. ಹೋರಾಟ 5 ದಿವಸ ಆಯ್ತು ಸತತವಾಗಿ. ಇವ್ರು ಒಂದೇ ಒಂದು ಹಿಡ್ಕೊಂಡ್ ಕೂತಾರ. ನಮಗ್ ಪರ್ಮಿಟ್ ನೌಕರಿ ಕೊಡೋವರೆಗೂ ಈ ಹೋರಾಟ ನಾವು ನಿಲ್ಸಲ್ಲ ಅಂತ ನಿಂತಾರ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು. ಇವರು ಎಲ್ಲರಿಗೂ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ.